ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬಿಗ್ ಬಾಸ್ನ ಒಂದು ಪ್ರೆಸ್ ಮೀಟ್ ಕೂಡ ಇತ್ತು. ಇನ್ನು ಈ ಒಂದು ಪ್ರೆಸ್ ಮೀಟ್ ಕೂಡ ಇದೀಗ ಮುಗಿದಿದೆ. ಇನ್ನು ಈ ಒಂದು ಪ್ರೆಸ್ ಮೀಟ್ನಲ್ಲಿ ಬಿಗ್ ಬಾಸ್ನ ಬಗ್ಗೆ ಇದೀಗ ಕೆಲವೊಂದು ಅಪ್ಡೇಟ್ಗಳು ಸಿಕ್ಕಿದೆ. ಸೊ ತುಂಬ ಜನ ಇಲ್ಲಿ ವೇಟ್ ಮಾಡ್ತಾ ಇದ್ದೀರಿ. ಸೊ ಬಿಗ್ ಬಾಸ್ನ ಕೆಲವೊಂದು ರಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ಬೇಕು ಅಂತ ತುಂಬ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ. ಬಟ್ ಈ ಒಂದು ರಿಯಲ್ ಆಗಿರುವಂಥ ಒಂದು ಅಪ್ಡೇಟ್ಗಳು ಇದೀಗ ಸಿಕ್ಕಿದೆ. ಸೊ ಏನೆಲ್ಲ ಡಿಸ್ಕಸ್ ಆಗಿದೆ ಅಂತ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಸೊ ವಿಡಿಯೋನ ನೀವು ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿರಿ. ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋನ ನೀವು ಲೈಕ್ ಮಾಡಿ, ಯಾಕಂತಂದರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಹೌದು, ಇವತ್ತು ಬಿಗ್ ಬಾಸ್ 11ರ ಒಂದು ಪ್ರೆಸ್ ಮೀಟ್ ಕೂಡ ಇತ್ತು. ಇನ್ನು ಈ ಒಂದು ಪ್ರೆಸ್ ಮೀಟ್ನಲ್ಲಿ ಕಿಚ್ಚ ಸುದೀಪ್ ಅವರು ಕೂಡ ಇದ್ದರು. ಆ್ಯಂಡ್ ಇದೀಗ ಬಿಗ್ ಬಾಸ್ನ ಕೆಲವೊಂದು ಅಪ್ಡೇಟ್ಗಳು ಕೂಡ ಇದೀಗ ಸಿಕ್ಕಿದೆ. ಸೊ ಮೊದಲೇದಾಗಿ ಈ ಬಾರಿ ಬಿಗ್ ಬಾಸ್ನ ಲೈವ್ ಇರುತ್ತಾ ಇಲ್ವಾ ಅಂತ ತುಂಬ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರಿ. ಆ್ಯಂಡ್ ಅದರ ಬಗ್ಗೆಯೂ ಕೂಡ ಒಂದು ಕ್ಲಾರಿಫಿಕೇಷನ್ ಸಿಕ್ಕಿದೆ. ಸೊ ಈ ಬಾರಿ ಬಂದುಬಿಟ್ಟು ಬಿಗ್ ಬಾಸ್ನ ಲೈವ್ ಬಂದುಬಿಟ್ಟು ಇಲ್ಲಿ ಇರೋದಿಲ್ಲ. ಸೊ ಅದರ ಬದಲಾಗಿ ಅನ್ಸೀನ್ ಕ್ಲಿಪ್ ಏನೇನೋ ನಿಮಗೆ ತೋರಿಸ್ತಾ ಇದ್ರು, ಸೊ ಅದೆಲ್ಲವೂ ಕೂಡ ಇರುತ್ತೆ. ಸೊ ಅದರ ಬದಲಾಗಿ ಓನ್ಲಿ ಇಲ್ಲಿ ಲೈವ್ ಮಾತ್ರ ಇಲ್ಲಿ ಇರೋದಿಲ್ಲ. ಸೊ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಬಿಗ್ ಬಾಸ್ನ ಒಂದು ಕಾನ್ಸೆಪ್ಟ್ನ ಬಗ್ಗೆ. ಸೊ ಹಿಂದಿನ ಸೀಸನ್ನಲ್ಲಿ ಸಮರ್ಥರು ಹಾಗೂ ಅಸಮರ್ಥರು ಅಂತ ಒಂದು ಕಾನ್ಸೆಪ್ಟನ್ನು ತಂದಿರ್ತಾರೆ. ಸೊ ಇಲ್ಲಿ 65%ಗಿಂತ ಕಡಿಮೆ ವೋಟ್ ಬಿತ್ತು ಅಂತಂದರೆ ಅವರಿಗೆ ಬಿಗ್ ಬಾಸ್ನ ಮನೆಗೆ ಹೋಗಲು ಪ್ರವೇಶ ಇರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ 65%ಗಿಂತ ಜಾಸ್ತಿ ಹಾಗೂ 85%ಗಿಂತ ಕಡಿಮೆ ಬಂತು ಅಂತಂದರೆ ಸೊ ಅವರು ಬಂದುಬಿಟ್ಟು ಅಸಮರ್ಥರು ಅಂತ ಇಲ್ಲಿ ಒಂದು ಟೀಮನ್ನು ಮಾಡ್ತಾರೆ. ಅದಾದ ನಂತರ 85%ಗಿಂತ ಜಾಸ್ತಿ ವೋಟಿಂಗ್ ಯಾರ್ಯಾರು ಬಿದ್ದಿರ್ತಾರೋ ಸೊ ಅವ್ರನ್ನ ಇಲ್ಲಿ ಸಮರ್ಥರು ಅಂತ ಇಲ್ಲಿ ಡಿಸೈಡನ್ನು ಮಾಡ್ತಿದ್ರು. ಇಲ್ಲಿ ಸ್ವರ್ಗ ಹಾಗೂ ನರಕ ಅಂತ ಒಂದು ಕಾನ್ಸೆಪ್ಟನ್ನು ತಂದಿರ್ತಾರೆ. ಇನ್ನು ಬಿಗ್ ಬಾಸ್ ತಂಡವೇ ಬಂದುಬಿಟ್ಟು ಸ್ಪರ್ಧಿಗಳು ಯಾರ್ಯಾರು ಅಂತ ಕೆಲವೊಬ್ಬರ ಹೆಸರನ್ನು ಇಲ್ಲಿ ಅವರು ರಿವೀಲ್ ಮಾಡ್ತಾರೆ. ಸೊ ಇದು ಬಂದುಬಿಟ್ಟು 28ನೇ ತಾರೀಕಿನಂದು ರಾಜಾರಾಣಿ ಏನು ಗ್ರ್ಯಾಂಡ್ ಫಿನಾಲೆ ಇರುತ್ತೆ, ಸೊ ಆ ಒಂದು ದಿನದಂದು ಸ್ಪರ್ಧಿಗಳು ಯಾರ್ಯಾರು ಅಂತ ಅವರು ರಿವೀಲ್ ಮಾಡ್ತಾರೆ. ಇನ್ನು ವೀಕ್ಷಕರು ಏನು ಮಾಡಬೇಕು ಅಂತಂದರೆ ನೀವು ಇಲ್ಲಿ ವೋಟ್ ಮಾಡಬೇಕಾಗಿರುತ್ತೆ. ಸೊ ಇವರು ಸ್ವರ್ಗಕ್ಕೆ ಹೋಗಬೇಕಾ, ಇವರು ನರಕಕ್ಕೆ ಹೋಗಬೇಕಾ ಅಂತ ಇಲ್ಲಿ ನೀವು ವೋಟ್ ಮಾಡಬೇಕಾಗತ್ತೆ. ಸೊ ಈ ರೀತಿ ಸ್ಪರ್ಧಿಗಳನ್ನು ಡಿವೈಡ್ ಮಾಡಿಬಿಟ್ಟು ಬಿಗ್ ಬಾಸ್ ತಂಡ ಇಲ್ಲಿ ಸ್ಪರ್ಧಿಗಳನ್ನು ಬಿಗ್ ಬಾಸ್ನ ಮನೆಯೊಳಗೆ ಕಳಿಸ್ತಾರೆ. ಇನ್ನು ಬಾಕಿ ಉಳಿದವರನ್ನು ಯಾರ್ಯಾರು ಯಾವ್ಯಾವ ಟೀಮ್ಗಳಿಗೆ ಹೋಗಿದ್ದಾರೆ ಅಂತ ನೋಡಿಕೊಂಡು ಆ ಬೇಸ್ ಮೇಲೆ ಬಾಕಿ ಉಳಿದವರನ್ನು ಇಲ್ಲಿ ಬಿಗ್ ಬಾಸ್ನ ಮನೆಯೊಳಗೆ ಕಳಿಸ್ತಾರೆ. ಸೊ ಈ ರೀತಿಯಲ್ಲಿ ಸ್ವರ್ಗ ಹಾಗೂ ನರಕ ಅಂತ ಒಂದು ಕಾನ್ಸೆಪ್ಟನ್ನು ಈ ಬಾರಿ ತಂದಿದ್ದಾರೆ. ಇನ್ನು ಸ್ಪರ್ಧಿಗಳು ಯಾರ್ಯಾರು ಅಂತ ರಿವೀಲ್ ಆಗೋದು ಬಂದ್ಬಿಟ್ಟು 28ನೇ ತಾರೀಕಿನ ಗ್ರ್ಯಾಂಡ್ ಫಿನಾಲೆ ಎಂದು. ಸೊ ಈ ಒಂದು ದಿನದಂದು ಸ್ಪರ್ಧಿಗಳು ಯಾರ್ಯಾರು ಅಂತ ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಇನ್ನು ಕಂಟೆಸ್ಟೆಂಟ್ಗಳ ಬಗ್ಗೆ ಹೇಳೋದಾದರೆ ಸೊ ಎಲ್ಲವೂ ಕೂಡ ನಾವು ಸೀಕ್ರೆಸಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಅದರಲ್ಲಿಯೂ ಕೂಡ ಒಂದೆರಡು ಜನರ ಹೆಸರು ಇದೀಗ ಲೀಕ್ ಆಗಿದೆ ಅಂತ ಇದೀಗ ಬಿಗ್ ಬಾಸ್ ತಂಡವೇ ಹೇಳಿದೆ. ಇನ್ನು ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ಅಪ್ಡೇಟನ್ನು ಕೊಡ್ತಾ ಇದ್ದಾರೋ ಸೊ ಅಂಥವರಿಗೆ ಒಂದು ಗುಡ್ ನ್ಯೂಸನ್ನು ನೀಡ್ತಾ ಇದ್ದಾರೆ, ಅಂದರೆ ಒಂದು ಸರ್ಪ್ರೈಸನ್ನು ನೀಡ್ತಾ ಇದ್ದಾರೆ ಅಂತ ಬಿಗ್ ಬಾಸ್ ತಂಡವೇ ಇದೀಗ ಹೇಳಿದೆ. ಸೊ ಇದು ಬಂದ್ಬಿಟ್ಟು ಸೆಪ್ಟೆಂಬರ್ 28ನೇ ತಾರೀಕಿನಂದು ನಾವು ರಿವೀಲ್ ಮಾಡುವುದಾಗಿ ಇದೀಗ ಬಿಗ್ ಬಾಸ್ ತಂಡವೇ ಹೇಳಿದೆ. ಆ್ಯಂಡ್ ನೀವು ಕೂಡ ಪ್ರೆಸ್ ಮೀಟನ್ನು ನೋಡೇ ಇಡ್ತೀರಾ. ಆ್ಯಂಡ್ ನಿಮ್ಮದೇನಾದರೂ ಅನಿಸಿಕೆ ಇತ್ತು ಅಂತಂದರೆ ಸೊ ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋನ ನೀವು ಲೈಕ್ ಮಾಡ್ಕೊಳ್ಳಿ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನು ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು.